ವಿಭಾಗಗಳಲ್ಲಿ ಪರಿಶೀಲನೆಗಾಗಿ ಅವರ ತಂಡಗಳನ್ನು ರಿಕ್ವೆಸ್ಟ್ ಮಾಡಿ ಬೆಳಗ್ಗೆನೇ ಬಂದರು. ಹೀಗಾಗಿ ಅವರು ಯಾವ ವಿಭಾಗಗಳ ಬಗ್ಗೆ ಭೇಟಿ ಕೊಡ್ತಾರೆ ಅನ್ನೋ ಬಗ್ಗೆ ನಮಗೆ ಮಾಹಿತಿ ಕೊಟ್ಟರು. ಅದರ ಪ್ರಕಾರ ನಾವು ಕೆಲವೊಂದು ತಂಡಗಳನ್ನು ಮಾಡಿ ಕೆಲವೊಂದು ವಿಭಾಗಗಳಿಗೆ ಭೇಟಿ ಕೊಡಲಿಕ್ಕೆ ಅವ್ರ ಸಿಬ್ಬಂದಿಯೊಂದಿಗೆ ನಮ್ಮ ಡಾಕ್ಟರ್ಗಳನ್ನು, ನರ್ಸಸ್ಗಳನ್ನು ಮತ್ತು ಅಡ್ಮಿನಿಸ್ಟ್ರೇಟರ್ನ ಕೆಲವೊಂದು ಟೀಮ್ ಮಾಡಿ ಕೆಲವೊಂದು ವಿಭಾಗಗಳಿಗೆ ಅವರು ಎಲ್ಲೆಲ್ಲಿ ಅವ್ರು ನೋಡ್ಬೇಕಂತ ಹೋಗಿದ್ದಾರೆ ಅಲ್ಲಿ ತಂಡಗಳನ್ನು ಈಗ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಅವ್ರ ತಂಡವನ್ನು ನೋಡಿಕೊಂಡು ಸಾರ್ವಜನಿಕ ಕಡೆಯಿಂದ ಏನಾದರೂ ಪರಿಶೀಲನೆ ಮಾಡಿ ಏನು ವರದಿ ಕೊಡ್ತಾರೆ ಅದು ಸಾಹೇಬ್ರಿಗೆ ನಾವು ವರದಿ ಸಲ್ಲಿಸ್ತೀವಿ. ಅದು ಅಕ್ಟೋಬರ್ ತಿಂಗಳಲ್ಲಿ ಬಂದಿರೋ ಮಾಧ್ಯಮದ ಪ್ರಕಾರ ಒಂದು ರೋಗಿಗಳನ್ನ ರಾತ್ರಿನಲ್ಲಿ ಪರದಾಡಿದ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಪ್ರಕಾರ ನಾವು ಎಕ್ಸ್ಪ್ಲನೇಷನ್ನ ಗೌರ್ಮೆಂಟಿಗೂ ಆಗಲಿ ಮತ್ತು ಮಾಧ್ಯಮದವರಿಗೆ ಕೊಟ್ಟಿದ್ದಾಗಿದೆ ಆಲ್ರೆಡಿ. ದೆನ್ ಗೌರ್ಮೆಂಟು ಕೇಳಿತ್ತು, ನಮ್ಮ ಮೆಡಿಕಲ್ ಎಜುಕೇಷನ್ ಅವರು ಕೇಳಿದ್ರು, ಸೆಕ್ರೆಟರಿ ಅವರು ಕೇಳಿದ್ರು. ಅದಕ್ಕೆ ನಾವು ವಿವರಣೆಗಳನ್ನು ಕೊಟ್ಟಾಗಿದೆ. ಅದಕ್ಕೆ ಸಾರ್ವಜನಿಕರ ಕಡೆಯಿಂದ ಆಗಲಿ, ರೋಗಿಗಳ ಕಡೆಯಿಂದ ಆಗಲಿ, ರೋಗಿಗಳ ಅಟೆಂಡರ್ ಕಡೆಯಿಂದ ಆಗಲಿ ಏನಾದರೂ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅವ್ರ ತಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತೀವಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹೀಗಾಗಿ ನಾವು ಅದು ಮಾಹಿತಿ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ಹೀಗಾಗಿ ನಾವು ತಂಡಗಳನ್ನು ಮಾಡಿಕೊಂಡು ಕೆಲವೊಂದು ವಿಭಾಗಗಳನ್ನು ನಾವು ಈಗ ಆಲ್ರೆಡಿ ನಾವು ಕಳಿಸ್ಕೊಟ್ಟಿದ್ದೀವಿ. ಡಿಪಾರ್ಟ್ಮೆಂಟ್ ಅಂತಂದರೆ ನಾವು ಟೀಚಿಂಗ್ ಅಂತ ಒಂದು ಸೆಕ್ಷನ್ ಮಾಡ್ತೀವಿ. 32 ಡಿಪಾರ್ಟ್ಮೆಂಟ್ಸ್ ಇದಾವೆ. ಟೀಚಿಂಗ್ ಆ್ಯಂಡ್ ಕ್ಲಿನಿಕಲ್ ಎರಡೂ ಬರ್ತವೆ. ಕ್ಲಿನಿಕಲ್ ಆ್ಯಂಡ್ ನಾನ್ ಕ್ಲಿನಿಕಲ್ ಎರಡೂ ಸೇರಿ ಪ್ಲಸ್ ಸೂಪರ್ ಸ್ಪೆಷಾಲಿಟಿ ಎಲ್ಲ ಸೇರಿ ಒಂದು 32 ವಿಭಾಗಗಳಿದಾವೆ. ಅವ್ರು ಕೆಲವೊಂದು ವಿಭಾಗಗಳಿಗೆ ಅಷ್ಟೇ OPD ವಿಭಾಗಕ್ಕೆ, ಚೈಲ್ಡ್ ಆ್ಯಂಡ್ ಬರ್ತ್ ವಿಭಾಗಕ್ಕೆ, ಪೀಡಿಯಾಟ್ರಿಕ್ ವಿಭಾಗಕ್ಕೆ ಭೇಟಿಗಳನ್ನು ನೋಡಿ ಪರಿಶೀಲಿಸಿ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಅವ್ರ ಜೊತೆ ಸಂಪೂರ್ಣ ಸಹಕಾರ ಕೊಟ್ಟು ನಮ್ಮ ಸಿಬ್ಬಂದಿಯವ್ರ ಜೊತೆ ನಾವು ಕಳಿಸ್ಕೊಟ್ಟಿದ್ದೀವಿ. ಎಮರ್ಜೆನ್ಸಿ ವಾರ್ಡಿಗೂ ಕೂಡ ಕ್ಯಾಶುಯಾಲಿಟಿ ಕೂಡ ಒಂದು ತಂಡ ಹೋಗಿದೆ. ಅಲ್ಲಿ ಅವರು ವಿಸಿಟ್ ಕೊಡ್ತಿದ್ದಾರೆ. ಅಲ್ಲಿ ಅವರು ಪರಿಶೀಲನೆ ಮಾಡಿ ಅದಕ್ಕೆ ಸಂಪೂರ್ಣ ಸಹಕಾರಗಳು ನಾವು ಕೊಡ್ತೀವಿ.